ಹಾಯ್ ಮಕ್ಕಳೇ, ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಷೇತ್ರಗಣಿತ ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಬೇಸಿಕ್ಸ್ಗಳನ್ನು ಅಭ್ಯಾಸ ಮಾಡಿದ್ವಿ. ಅದೇ ರೀತಿ ಕೆಲವು MCQ ಟೈಪ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಇನ್ನು ಉಳಿದಿರೋ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸ್ಟಾರ್ಟ್ ಮಾಡೋಣ ಅಲ್ವಾ? ಸರಿ, ಓಕೆ. Look at the question number 91. Number of cubes, each of edge 3 centimeter, that can be cut from a cube of edge 15 centimeter is. 91ನೇ ಪ್ರಶ್ನೆಯನ್ನ ಗಮನಿಸಿ. 15 ಸೆಂಟಿಮೀಟರ್ ಬಾಹುವಿರುವ ಚೌಕ ಘನವನ್ನ 3 ಸೆಂಟಿಮೀಟರ್ ಬಾಹುವಿರುವ ಘನಗಳನ್ನಾಗಿ ಕತ್ತರಿಸಿದಾಗ ಸಿಗುವ ಚೌಕ ಘನಗಳ ಸಂಖ್ಯೆ. ನೋಡಿ, 15 ಸೆಂಟಿಮೀಟರ್ ಬಾಹುವಿರುವ ಚೌಕ ಘನವಿದೆಯಂತೆ. ಸೊ ಇದು ಬಾಹುಗಳ ಅಳತೆ ಏನಿದೆ, 15 ಸೆಂಟಿಮೀಟರ್ ಇದೆ. ಸೊ ಇದನ್ನ ಏನ್ ಮಾಡ್ಬೇಕು ನಾವು, 3 ಸೆಂಟಿಮೀಟರ್ ಬಾಹುಗಳ ಅಳತೆಗಳನ್ನಾಗಿ ಈ ಘನಗಳನ್ನ ಕಟ್ ಮಾಡ್ಬೇಕು. ಅಂದ್ರೆ 15 ಸೆಂಟಿಮೀಟರ್ ಇರುವ ಬಾಹುವಿರುವ ಘನಫಲವನ್ನ ಏನ್ ಮಾಡ್ಬೇಕು, 3 ಸೆಂಟಿಮೀಟರ್ ಬಾಹುಗಳ ಚಿಕ್ಕ 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 ಕ್ಯೂಬ್ಸ್ ಗಳನ್ನಾಗಿ ಡಿವೈಡ್ ಮಾಡಬೇಕು. ಹಾಗಾದ್ರೆ ಈ 15 ಸೆಂಟಿಮೀಟರ್ ಬಾಹು ಇರುವ ಚೌಕ ಘನದಲ್ಲಿ ಎಷ್ಟು ಚೌಕ ಘನಗಳ ಸಂಖ್ಯೆಗಳನ್ನ ಹುಡುಕಬಹುದು, ಎಷ್ಟು ಚೌಕ ಘನಗಳನ್ನಾಗಿ ಇವುಗಳನ್ನ ಕಟ್ ಮಾಡಬಹುದು ಅನ್ನೋದನ್ನ ನಾವ್ ಹೇಳ್ಬೇಕು. ಸೊ ಇವುಗಳನ್ನ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕು ಮಕ್ಕಳೇ, ಇವುಗಳ ಘನಫಲವನ್ನ ಕಂಡುಹಿಡಿಬೇಕು. 15 ಸೆಂಟಿಮೀಟರ್ ಬಾಹುವಿರುವ ಚೌಕ ಘನದ ಘನಫಲವನ್ನ ನೋಡೋಣ ಮಕ್ಕಳೇ. ಸೊ length of large cube. ಸೊ ಲೆಂತ್ ಆಫ್ ಲಾರ್ಜ್ ಕ್ಯೂಬ್ ಎಷ್ಟಿದೆ ಮಕ್ಕಳೇ, 15 ಸೆಂಟಿಮೀಟರ್. ಸೊ ವಾಲ್ಯೂಮ್ ಆಫ್ ಲಾರ್ಜ್ ಕ್ಯೂಬ್ ಏನಾಗುತ್ತೆ, ವಾಲ್ಯೂಮ್ ಆಫ್ ಲಾರ್ಜ್ ಕ್ಯೂಬ್. ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಏನ್ ಹೇಳುತ್ತೆ ಹೇಳಿ, S ಕ್ಯೂಬ್ ಅಲ್ವಾ, ಸೈಡ್ ಇಂಟು ಸೈಡ್ ಇಂಟು ಸೈಡ್. ಸೊ ಇದೇನಾಗತ್ತೆ, S ಕ್ಯೂಬ್ ಆಗತ್ತೆ. ಸೊ ಈಕ್ವಲ್ ಟು S ಅಂದ್ರೆ ಏನಾಯ್ತು, ಸೈಡ್ ಅಲ್ವಾ. ಸೊ 15 ಸೆಂಟಿಮೀಟರ್ ಹೋಲ್ ಕ್ಯೂಬ್ ಆಗತ್ತೆ. ಈಕ್ವಲ್ ಟು 15 ಇಂಟು 15 ಇಂಟು 15. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 3375 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಇದೇನಾಗತ್ತೆ ಹೇಳಿ, ಲಾರ್ಜ್ ಕ್ಯೂಬ್ ಅಲ್ವಾ. ಸೊ ದೊಡ್ಡ ಚೌಕ ಘನದ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ನಾವೇನ್ ಮಾಡೋಣ, ವಿಲ್ ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ಸ್ಮಾಲರ್ ಕ್ಯೂಬ್. ಓಕೆ, ಸೊ ಹಿಯರ್ length of smaller cube ಏನಿದೆ, 3 ಸೆಂಟಿಮೀಟರ್. ಸೊ ಹಾಗಾದ್ರೆ ಇಲ್ಲಿ ವಾಲ್ಯೂಮ್ ಆಫ್ ದಿ ಸ್ಮಾಲ್ ಕ್ಯೂಬ್ ಏನಾಗುತ್ತೆ ಹೇಳಿ, ಇಸ್ ಈಕ್ವಲ್ ಟು S ಕ್ಯೂಬ್. ದಿಸ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 3 ಇಂಟು 3 ಇಂಟು 3. ದಿಸ್ ಈಸ್ ಈಕ್ವಲ್ ಟು 27 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ದಿಸ್ ಈಸ್ ದಿ ಸ್ಮಾಲರ್ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಆಗತ್ತೆ. ಸೊ ನಾವೀಗ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಸ್ಮಾಲರ್ ಕ್ಯೂಬ್ಸ್ ಅಲ್ವಾ. ಸೊ ಎಷ್ಟು ಕ್ಯೂಬ್ಸ್ ಗಳನ್ನಾಗಿ ನಾವು ಡಿವೈಡ್ ಮಾಡಬಹುದು, ಇದನ್ನ ಕಟ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ ಏನ್ ಮಾಡೋಣ ನಾವೀಗ, number of
ನಂಬರ್ ಆಫ್ ಕ್ಯೂಬ್ಸ್. ಸೊ ಏನಾಗುತ್ತೆ, ನಂಬರ್ ಆಫ್ ಕ್ಯೂಬ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ವಾಲ್ಯೂಮ್ ಆಫ್ ಲಾರ್ಜ್ ಕ್ಯೂಬ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸ್ಮಾಲ್ ಕ್ಯೂಬ್ ಆಗುತ್ತೆ. ಸೊ ಈ ಲಾರ್ಜ್ ಕ್ಯೂಬ್ ಅಲ್ಲಿ ನಾವು ಸ್ಮಾಲ್ ಕ್ಯೂಬ್ಸ್ ಅನ್ನ ಡಿವೈಡ್ ಮಾಡಿದಾಗ ನಮ್ಗೆ ನಂಬರ್ ಆಫ್ ಕ್ಯೂಬ್ಸ್ ಸಿಗತ್ತೆ. ಸೊ ಏನಾಗುತ್ತೆ ಹೇಳಿ, ದಿಸ್ ಈಸ್ ಈಕ್ವಲ್ ಟು, now volume of the large cube is 3375 divided by smaller cube is, volume of the small cube is 27. So this is equal to, so ಏನಾಗುತ್ತೆ, so 3 9s are 27. So ಇದೇನಾಗುತ್ತೆ, 3 1s are 3, 3 1s are 3, 3 2s are 6, 3 5s are 15 ಆಗುತ್ತೆ. ಸೊ ಇದೇನಾಗುತ್ತೆ, 9 1s are 9. ಸೊ ಹಿಯರ್ 9 1s are 9. ಸೊ 2 remains. 9 2s are 18. ಸೊ ಏನು ಉಳಿಯುತ್ತೆ, ಸೊ 9 5s are 45. ಸೊ ದಿಸ್ ಈಸ್ ಈಕ್ವಲ್ ಟು 125. ಸೊ ನಂಬರ್ ಆಫ್ ಕ್ಯೂಬ್ಸ್ ಏನಾಗುತ್ತೆ ಹೇಳಿ, ನಂಬರ್ ಆಫ್ ಕ್ಯೂಬ್ಸ್ ಈಸ್ ಈಕ್ವಲ್ ಟು 125. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಈ ಒಂದು ಲಾರ್ಜ್ ಕ್ಯೂಬ್ 15 ಸೆಂಟಿಮೀಟರ್ ಸೈಡ್ಸ್ ಇರುವ ಲಾರ್ಜ್ ಕ್ಯೂಬ್ ಅನ್ನ ಕಟ್ ಮಾಡಿದಾಗ, ಸೊ 3 ಸೆಂಟಿಮೀಟರ್ ಇರುವ 125 ಕ್ಯೂಬ್ಸ್ ಗಳನ್ನಾಗಿ ನಾವು ಅದನ್ನ ಕಟ್ ಮಾಡಬಹುದಾಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ, ಸಿ. ಓಕೆ, ಸಿ ಇಸ್ ದಿ required answer. Okay, 125. The number of cubes is 125. Okay, so we'll go to the next question. So here, look at the question number 92. The dimensions of a cuboid are in the ratio of 1:2:3 and its total surface area is 88 centimeter square. Then the volume of the cuboid is, 92ನೇ ಪ್ರಶ್ನೆಯನ್ನ ಗಮನಿಸಿ, ಆಯತ ಘನದ ಬಾಹುಗಳ ಅನುಪಾತವು 1:2:3 ಮತ್ತು ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ 88 ಸೆಂಟಿಮೀಟರ್ ಸ್ಕ್ವೇರ್ ಆದಾಗ ಆಯತ ಘನದ ಘನಫಲವು. ಸೊ ಇಲ್ಲಿ ಆಯತ ಘನವನ್ನ ಕೊಟ್ಟಿದ್ದಾರೆ, ಒಂದು ಆಯತ ಘನವಿದೆ. ಸೊ ಅದರ ಅನುಪಾತವನ್ನ, ಬಾಹುಗಳ ಅನುಪಾತವನ್ನ ಹೇಳಿದ್ದಾರೆ, ಲೆಂತ್ ಇಂಟು ಬ್ರೆಡ್ತ್ ಮತ್ತು ಹೈಟ್. ಸೊ ಹೇಗಿದೆ, ಸೊ ಲೆಂತ್ ಏನಾಗಿದೆ, ಆಯತ ಘನದ ಉದ್ದ. ಸೊ ಆಯತ ಘನದ ಉದ್ದ ಎಷ್ಟು ಕೊಟ್ಟಿದ್ದಾರೆ ಅವರು, 1x ಅಲ್ವಾ. ಸೊ ಅನುಪಾತಗಳನ್ನ ತಗೊಳ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಇದರ ಅಗಲ, ಸೊ ಏನಿದೆ, 2x ಇದೆ. ಅದೇ ರೀತಿ ಎತ್ತರ ಏನಿದೆ, 3x ಇದೆ ಅಲ್ವಾ. ಸೊ ಇವುಗಳ ಅನುಪಾತಗಳು. ಸೊ ಇಲ್ಲಿ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಹೇಳಬೇಕು. ಸೊ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ, 88 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳುತ್ತೆ, ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 ಇಂಟು LB ಪ್ಲಸ್ BH ಪ್ಲಸ್ HL. ಸೊ ಇಲ್ಲಿ ನೀವು ಈ ಒಂದು ಕ್ಷೇತ್ರ ಗಣಿತವಾದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಸೊ ಎಲ್ಲ ಫಾರ್ಮುಲಾಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಇವುಗಳನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ ನೀವು. ಓಕೆ, ಸೊ ನೋಡಿ ಈಗ ನಾವೇನ್ ಮಾಡೋಣ, ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋಣ. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಓಕೆ, the total surface area of the cuboid is equal to ಏನಾಗುತ್ತೆ, 2 into LB plus BH plus HL. ಓಕೆ, ಸೊ ಇಲ್ಲಿ
ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಎಲ್ಲ ಫೇಸಸ್ ಕನ್ಸಿಡರ್ ಆಗತ್ತೆ. ಅದೇ ಏನಾದ್ರೂ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಟಾಪ್ ಮತ್ತು ಬಾಟಮ್ ಫೇಸಸ್ ಗಳನ್ನ ಎಕ್ಸ್ಕ್ಲೂಡ್ ಮಾಡಿ ಬಿಟ್ಟು ಓನ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ 4 ಫೇಸಸ್ ಗಳ ಏರಿಯಾವನ್ನ ಅಷ್ಟೇ ಹೇಳ್ತಾ ಇರ್ತೇವೆ. ಸೊ ಇಲ್ಲಿ ಏನ್ ಹೇಳಿದಾರೆ ಅವರು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಸೊ ದಿಸ್ ಈಸ್ ಈಕ್ವಲ್ ಟು ಏನಿದೆ, 88 centimeter square. Okay, so this is equal to 2 into, so length, so ಇವುಗಳ ಅನುಪಾತವನ್ನ ಕೊಟ್ಟಿದ್ದಾರೆ. So the given the ratio of the length, breadth and height. Okay, so ಇಲ್ಲಿ ಏನಾಗುತ್ತೆ, length is x into breadth is 2x plus 2x into 3x plus 3x into x. This is equal to total surface area is 88. So ಇದನ್ನ simplify ಮಾಡೋಣ. So ಇದೇನಾಗುತ್ತೆ 2 into, so 2 into x, 2x into x is 2x square plus 6x square plus 3x square equal to 88 ಆಗುತ್ತೆ. ಸೊ ಈಗ ನಾವೇನ್ ಮಾಡೋಣ, ನೆಕ್ಸ್ಟ್ ಪೇಜ್ ತಗೊಳ್ತೇನೆ. ಸೊ 2 into, ಸೊ ಇದೇನಾಗುತ್ತೆ 2x square plus x square plus 3x square is 6 plus 3 is 9, 9 plus 2 is 11x square ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು 2 into 11x square is equal to 88. ಓಕೆ, ಸೊ ಇದೇನಾಗುತ್ತೆ 22x square is equal to 88 ಆಗತ್ತೆ ಅಲ್ವಾ. ಸೊ x square is equal to 88 divided by 22. So 22 ones are 22, 22 fours are 88. So x is equal to ಏನಾಗುತ್ತೆ, square root of 4. So x is equal to ಏನಾಗುತ್ತೆ 2. ಓಕೆ, ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ 2 ಬರುತ್ತೆ. ಸೊ ಇಲ್ಲಿ ನೆಗೆಟಿವ್ ಸೈನ್ ಅನ್ನು ನಾವು ಬಿಡ್ತೇವೆ. ಸೊ ಯಾವಾಗ್ಲೂ ಲೆಂತ್, ಬ್ರೆಡ್ತ್, ಹೈಟ್ ಗಳೆಲ್ಲ ಏನಿರುತ್ತೆ ಹೇಳಿ ಪಾಸಿಟಿವ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನೆಗೆಟಿವ್ ಸೈಡ್ ಅನ್ನ ಬಿಟ್ಟು ಓನ್ಲಿ ವಿ ಕ್ಯಾನ್ ಟೇಕ್ ಪಾಸಿಟಿವ್ ಸೈನ್ಸ್. ಓಕೆ, ದರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 2 ಆಗತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಲೆಂತಿನ ಅನುಪಾತವನ್ನ ಕೊಟ್ಟಿದ್ದಾರೆ. ಏನು, ಲೆಂತ್, ಬ್ರೆಡ್ತ್, ಹೈಟ್. ಸೊ ಇದೆಷ್ಟಿದೆ 1x, so 2x and 3x. So here length is equal to 1x. So ಏನಾಗುತ್ತೆ 1 into x is 2 ಅಲ್ವಾ. ಸೊ ಏನಾಗುತ್ತೆ ಇದು 2 ಸೆಂಟಿಮೀಟರ್. ಸೊ ಅದೇ ರೀತಿ ಬ್ರೆಡ್ತ್ ಏನಿದೆ 2x. ಸೊ 2 into 2, this is equal to 4 centimeter. ಸೊ ಅದೇ ರೀತಿ height is equal to ಏನಿದೆ 3x. ಸೊ 3 into 2 is 6 ಸೆಂಟಿಮೀಟರ್. ಹಾಗಾದ್ರೆ ನಮ್ಗಿಲ್ಲಿ ಈ ಒಂದು ಟೋಟಲ್ ಸರ್ಫೇಸ್ ಏರಿಯಾದ ಹೆಲ್ಪ್ ಇಂದ ಏನ್ ಮಾಡಿದ್ವಿ, ನಾವು ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ನ ಕಂಡು ಹಿಡಿದ್ವಿ. ಎಷ್ಟು, 2 ಸೆಂಟಿಮೀಟರ್, 4 ಸೆಂಟಿಮೀಟರ್ ಅಂಡ್ 6 ಸೆಂಟಿಮೀಟರ್. ಸೊ ಈಗ ನಾವೇನ್ ಮಾಡೋಣ, ಆಯತದ ಘನದ ಘನಫಲವನ್ನ ಕಂಡು ಹಿಡಿಯೋಣ. ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್. ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಈಸ್ length into breadth into height. Okay, so here volume of cuboid is equal to ಏನಾಗುತ್ತೆ length into breadth into height. So this is 2 into 4 into 6. So 4 2s are 6. Sorry, 4 2s are 8. 8 6 are 48 centimeter cube. Okay, this is the volume of the cuboid ಆಗುತ್ತೆ. Okay, so the volume of the cuboid. 4 2s are 8. 8 into 6 is 48. Okay, so here the answer is 48 centimeter cube. B is the correct answer. Okay.
Okay, look at the question number 93. Number of soap cakes that can be placed in a box of size 56 centimeter into 0.4 meter into 0.25 meter. If the size of a soap cake is 7 centimeter into 5 centimeter into 2.5 centimeter. So yes. So 93ನೇ ಪ್ರಶ್ನೆಯನ್ನ ಗಮನಿಸಿ. 56 ಸೆಂಟಿಮೀಟರ್ ಇಂಟು 0.4 ಸೆಂಟಿಮೀಟರ್ ಇಂಟು 0.25 ಮೀಟರ್ ಅಳತೆ ಉಳ್ಳ, ಸೊ ಲೆಂತ್ ಬ್ರೆಡ್ತ್ ಹೈಟ್, ಸೊ ಇಷ್ಟು ಅಳತೆ ಉಳ್ಳ ಒಂದು ಬಾಕ್ಸ್ ನಲ್ಲಿ 7 ಇಂಟು 5 ಇಂಟು 2.5 ಅಳತೆಗಳುಳ್ಳ ಸಾಬೂನುಗಳನ್ನ ಇರಿಸಬೇಕಾಗಿದೆ. ಹಾಗಾದ್ರೆ ಆ ಬಾಕ್ಸ್ ನಲ್ಲಿ ಇರಿಸಬಹುದಾದ ಸಾಬೂನುಗಳ ಸಂಖ್ಯೆಯನ್ನ ಹೇಳಬೇಕು. ಸೊ ಇಲ್ಲಿ ನೋಡಿ, ಈ ಒಂದು ಸಂಖ್ಯೆಯನ್ನ ಒಬ್ಸರ್ವ್ ಮಾಡಿ. ಸೊ ಅದರ ಯೂನಿಟ್ಸ್ ಅನ್ನ ನೋಡಿ. 56 ಸೆಂಟಿಮೀಟರ್, 0.4 ಮೀಟರ್, 0.25 ಮೀಟರ್ ಇದೆ ಅಲ್ವಾ. ಸೊ ಮೊದಲನೇದಾಗಿ ಏನ್ ಮಾಡೋಣ ನಾವು, ಸೊ ಇದನ್ನ ಕಂಪ್ಲೀಟ್ ಆಗಿ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡೋಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೊ ಈ ಒಂದು ಬಾಕ್ಸ್ ನಲ್ಲಿ 7 ಇಂಟು 5 ಇಂಟು 2.5 ಮೀಟರ್ ವಾಲ್ಯೂಮ್ ಇರುವ ಎಷ್ಟು ಸಾಬೂನುಗಳನ್ನ ಈ ಬಾಕ್ಸ್ ನಲ್ಲಿ ಇರಿಸಬಹುದು, ಸಾಬೂನುಗಳ ಸಂಖ್ಯೆಯನ್ನ ಹೇಳಬೇಕಾಗಿದೆ. ಸೊ ಇಫ್ ದಿಸ್ ಸೈಜ್ ಆಫ್ ದಿ soap cake is 7 into 5 into 2.5. So we have to find the number of soap cake that can be placed in box of size 56 into 0.4 into 0.25. So okay, so here now convert the box dimensions from meters to centimeter. Okay, so here the length is 56 centimeter. So here width is 0.4 meter ಅಲ್ವಾ. ಸೊ ಇದನ್ನ ಏನ್ ಮಾಡೋಣ, ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡೋಣ. ಸೊ ಏನಾಗುತ್ತೆ, 0.4 ಇಂಟು 100 ಅಲ್ವಾ. ಸೊ ಸೆಂಟಿಮೀಟರ್, ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 40 ಸೆಂಟಿಮೀಟರ್ ಆಗುತ್ತೆ. ಸೊ ಹಿಯರ್ height. So height is 0.25 meter. So convert this into centimeter. So here 0.25 into 100 centimeter. This is equal to 25 centimeter. So ಎಲ್ಲವನ್ನ ಏನ್ ಮಾಡ್ವಿ, ಒಂದೇ ಯೂನಿಟ್ಗೆ ಕನ್ವರ್ಟ್ ಮಾಡಿ, ಸೆಂಟಿಮೀಟರ್ ಸೆಂಟಿಮೀಟರ್ ಸೆಂಟಿಮೀಟರ್. ಓಕೆ, ಸೊ ಎಲ್ಲವನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದ್ವಿ. ಸೊ ಈಗ ಏನ್ ಮಾಡೋಣ, we calculate the volume of the box. Okay, so volume of the box anna calculate ಮಾಡೋಣ. So here we calculate the volume of the box. This is V, volume of the box is equal to here 56 centimeter into 40 centimeter into 25 centimeter. Okay, so multiply this 56 into 4, 56 into 40. So into 25. So multiply this, we'll get 56,000 centimeter cube ಬರುತ್ತೆ. ಓಕೆ, ಸೊ ವಾಲ್ಯೂಮ್ ಆಫ್ ದಿ ಬಾಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 56,000 ಸೆಂಟಿಮೀಟರ್ ಕ್ಯೂಬ್ ಬಂತು. ಸೊ ಈಗ ಏನ್ ಮಾಡೋಣ ನಾವು, ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ಎ ಸಿಂಗಲ್ ಸೋಪ್. ಓಕೆ, ಸಿಂಗಲ್ ಸೋಪಿನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಹಿಯರ್ ದ ವಾಲ್ಯೂಮ್ ಆಫ್ a single soap. Okay, single soap in the product of length, width and height. Okay,
So this is equal to 7 centimeter into 5 centimeter into 2.5 centimeter. So this is equal to 5 sevens are 35 into 2.5. So this is equal to 87.5 centimeter cube ಆಗತ್ತೆ. Okay, this is the volume of a single soap. So here now we calculate the number of soaps that can be placed in a box. So ಎಷ್ಟು ಸೋಪ್ಗಳನ್ನ ನಾವು ಆ ಬಾಕ್ಸ್ ನಲ್ಲಿ ಇಡಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ಬೇಕು ಅಲ್ವಾ. ಸೊ ಏನಾಗುತ್ತೆ ಇದು ನಂಬರ್ ಆಫ್ ಸೋಪ್ಸ್. ನಂಬರ್ ಆಫ್ ಸೋಪ್ಸ್ ಅಂದ್ರೆ ಏನಾಗುತ್ತೆ ಹೇಳಿ, ವಾಲ್ಯೂಮ್ ಆಫ್ ಬಾಕ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಸೋಪ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಹೇಳಿ, ನಂಬರ್ ಆಫ್ ಸೋಪ್ಸ್ ಸಿಗತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 56,000 divided by, so volume of the single soap is 87.5. okay, so ಇದನ್ನ ನಾವು ಡಿವೈಡ್ ಮಾಡಿದಾಗ ಸೊ ಏನ್ ಸಿಗತ್ತೆ ನಮ್ಗೆ 640. okay, 640 soaps. okay, so the correct answer is A. okay, so A is the correct answer. okay, ಹಾಗಾದ್ರೆ ಏನಾಯ್ತು, ಒಂದು ಬಾಕ್ಸ್ ನಲ್ಲಿ ಇರಿಸಬಹುದಾದ ಸಾಬೂನುಗಳ ಸಂಖ್ಯೆ. okay, number of soap cake that can be placed in a box is 640. okay, A is the required answer. Okay, look at the question number 94. So rectangular field is 8.1 meter long and 3.6 meter wide. If the area of the rectangular field is equal to the area of the square field, then the side of the square is. 94ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತಾಕಾರದ ಜಮೀನು ಅಲ್ವಾ. ಸೊ ನೋಡಿ, ಇಲ್ಲಿ ಒಂದು ಆಯತಾಕಾರದ ಜಮೀನಿದೆ. ಸೊ ಅದರ ಉದ್ದ 8.1 ಮೀಟರ್, ಅಗಲ ಎಷ್ಟಿದೆ 3.6 ಮೀಟರ್ ಇದೆ. ಆ ಜಮೀನಿನ ವಿಸ್ತೀರ್ಣವು ಏನಾಗ್ತಾ ಇದೆ ಮಕ್ಕಳೇ, ಚೌಕಾಕಾರದ ಜಮೀನಿನ ವಿಸ್ತೀರ್ಣಕ್ಕೆ ಸಮನಾಗ್ತಾ ಇದೆ ಅಂತೆ. ಸೊ ದಿಸ್ area of rectangular field is equal to the area of the square field. So then the side of the square is. okay, so ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆಯತಾಕಾರದ ಜಮೀನಿನ ಉದ್ದವನ್ನ ಮತ್ತು ಅಗಲವನ್ನ ಕೊಟ್ಟಿದ್ದಾರೆ ಅಲ್ವಾ. ಎಷ್ಟಿದೆ 8.1 ಮೀಟರ್ ಮತ್ತು 3.6 ಮೀಟರ್ ಇದೆ. ಸೊ ಈ ಆಯತಾಕಾರದ ಜಮೀನಿನ ವಿಸ್ತೀರ್ಣ ಯಾವುದಕ್ಕೆ ಸಮನಾಗ್ತಾ ಇದೆ, ಚೌಕದ ವಿಸ್ತೀರ್ಣಕ್ಕೆ ಸಮನಾಗ್ತಾ ಇದೆ. ಇದಕ್ಕೆ ಸಮನಾದ್ರೆ ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿ ಚೌಕದ ಬಾಹುವಿನ ಅಳತೆಯನ್ನ ಹೇಳ್ಬೇಕು ಅಲ್ವಾ. ಸೊ ಫಸ್ಟ್ ಏನ್ ಮಾಡೋಣ, ನಾವು ಈ ಒಂದು ಆಯತಾಕಾರದ ಜಮೀನಿನ ವಿಸ್ತೀರ್ಣವನ್ನ ಹುಡ್ಕೋಣ ಅಲ್ವಾ ಮಕ್ಕಳೇ. ಸೊ ನೋಡಿ, ಆಯತಾಕಾರದ ಜಮೀನಿನ ವಿಸ್ತೀರ್ಣ. ಸೊ ಇದೇನಾಗತ್ತೆ ಹೇಳಿ, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಸೊ ಇಲ್ಲಿ ಲೆಂತ್ ಏನಿದೆ 8.1
into breadth is 3.6. So ಇದನ್ನ ಮಲ್ಟಿಪ್ಲೈ ಮಾಡಿದಾಗ 29.16 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದೇನಾಯ್ತು ಹೇಳಿ, ಆಯತಾಕಾರದ ಜಮೀನಿನ ವಿಸ್ತೀರ್ಣ. ಸೊ ಇಲ್ಲಿ ಪ್ರಶ್ನೆಯ ಪ್ರಕಾರ ಆಯತಾಕಾರದ ಜಮೀನಿನ ವಿಸ್ತೀರ್ಣ ಏನಾಗುತ್ತೆ, ಚೌಕಾಕಾರದ ಜಮೀನಿನ ವಿಸ್ತೀರ್ಣಕ್ಕೆ ಸಮನಾಗಿರತ್ತೆ. ಹಾಗಾಗಿ ಏನಂತ ಬರಿಬೋದು, ಚೌಕಾಕಾರದ ಜಮೀನಿನ ವಿಸ್ತೀರ್ಣ ಈಕ್ವಲ್ ಟು 29.16 ಮೀಟರ್ ಸ್ಕ್ವೇರ್ ಅಂತ ಬರಿಬಹುದು. ಯಾಕಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆಯತಾಕಾರದ ವಿಸ್ತೀರ್ಣ ಚೌಕಾಕಾರದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಹಾಗಾಗಿ ಇದರ ವಿಸ್ತೀರ್ಣ ಕೂಡ ಏನಾಗತ್ತೆ ಮಕ್ಕಳೇ, 29.16 ಆಗತ್ತೆ. ಸೊ ಇಲ್ಲಿ ಚೌಕಾಕಾರದ ಜಮೀನಿನ ವಿಸ್ತೀರ್ಣದ ಸೂತ್ರ ಏನ್ ಹೇಳುತ್ತೆ, ಎ ಸ್ಕ್ವೇರ್ ಅಲ್ವಾ, ಸೈಡ್ ಇಂಟು ಸೈಡ್. ಹಾಗಾಗಿ ಇಲ್ಲಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗತ್ತೆ, 29.16 ಆಗತ್ತೆ. ಓಕೆ, ಸೊ ಎ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ, ಸ್ಕ್ವೇರ್ ರೂಟ್ ರೈಟ್ ಸೈಡ್ ಹೋದಾಗ ಸ್ಕ್ವೇರ್ ರೂಟ್ ಆಫ್ 29.16 ಬರುತ್ತೆ. ಸೊ ಎ ಈಕ್ವಲ್ ಟು ಏನಾಗತ್ತೆ, ಸ್ಕ್ವೇರ್ ರೂಟ್ 29.16 ಅಂದ್ರೆ 5.4 ಮೀಟರ್. ಸೊ ಇದೇನಾಯ್ತು ಹೇಳಿ, ಈ ಚೌಕಾಕಾರದ ಬಾಹುವಿನ ಅಳತೆ. ಸೊ ಸ್ಕ್ವೇರ್ಸ್, ಈ ಸ್ಕ್ವೇರಿನ ಸೈಡ್ ಏನ್ ಬರುತ್ತೆ, 5.4 ಮೀಟರ್ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗತ್ತೆ, ಸಿ ಆಗತ್ತೆ ಮಕ್ಕಳೇ, ಸಿ. ಓಕೆ, 5.4 ಮೀಟರ್, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ವಾ ಇದು? ಸೊ ಈ ಕ್ವಶನ್ ಅರ್ಥ ಆಗಿದ್ಯಾ? Okay, look at the question number 95. A square field has an area of 10,000 meters square. If a person runs 64 kilometers around the field, the number of rounds completed by the person is. 95ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚೌಕಾಕಾರದ ಹೊಲದ ವಿಸ್ತೀರ್ಣವು 10,000 ಮೀಟರ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಸ್ಕ್ವೇರ್ field as the area is 10,000 meter square. ಸೊ ಒಬ್ಬನು ಹೊಲದ ಸುತ್ತಲೂ 6 ಕಿಲೋಮೀಟರ್ ಓಡ್ತಾ ಇದ್ದಾನೆ. ಸೊ ಈ ಹೊಲದ ಸುತ್ತಲೂ ಹೀಗೆ ಓಡ್ತಾ ಇದ್ದಾನೆ, ಹೊಲದ ಸುತ್ತಲೂ. ಓಕೆ, ಅವನು ಹೊಲದ ಸುತ್ತಿದ ಸುತ್ತುಗಳ ಸಂಖ್ಯೆ. ಸೊ ಟೋಟಲ್ ಆಗಿ ಈ ಹೊಲ ಎಷ್ಟು ಏರಿಯಾ ಇದೆ, 10,000 ಮೀಟರ್ ಸ್ಕ್ವೇರ್. ಸೊ ಇವನು ಈ ಹೊಲವನ್ನ 6 ಕಿಲೋಮೀಟರ್ ರೌಂಡ್ ಹಾಕ್ತಾನೆ. ಹಾಗಾದ್ರೆ ಎಷ್ಟು ರೌಂಡ್ ಹಾಕದಂಗಾಯ್ತು, ಈ ಹೊಲವನ್ನ ಎಷ್ಟು ರೌಂಡ್ ಅವನು ಸುತ್ತಿದಾನೆ ಅನ್ನೋದನ್ನ ಹೇಳ್ಬೇಕಾಗಿದೆ. ಸೊ ಈಗ ನಾವೇನ್ ಮಾಡೋಣ, ಫಸ್ಟ್ ಹೊಲದ ವಿಸ್ತೀರ್ಣದ ಸಹಾಯದಿಂದ ಏನ್ ಮಾಡೋಣ, ಇದರ ಈ ಚೌಕಾಕಾರದ ಬಾಹುಗಳ ಅಳತೆಗಳನ್ನ ಫೈಂಡ್ ಔಟ್ ಮಾಡೋಣ ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ಚೌಕಾಕಾರದ ಹೊಲದ ವಿಸ್ತೀರ್ಣವನ್ನ ತಗೊಳ್ಳೋಣ. ಸೊ ಚೌಕಾಕಾರದ ಹೊಲದ ವಿಸ್ತೀರ್ಣ ಈಕ್ವಲ್ ಟು ಏನಿದೆ, 10,000 ಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ಸ್ಕ್ವೇರ್ ಏನ್ ಹೇಳುತ್ತೆ,
S square is equal to 10,000. Okay. So S is equal to ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 10,000 ಆಗತ್ತೆ. ಹಾಗಾದ್ರೆ S is equal to ಏನಾಯ್ತು 100 ಮೀಟರ್. ಹಾಗಾದ್ರೆ ಈ ಚೌಕಾಕಾರದ ಹೊಲದ ಪ್ರತಿ ಬಾಹುವಿನ ಅಳತೆ ಏನಾಗತ್ತೆ ಮಕ್ಕಳೇ 100 ಮೀಟರ್ ಆಗತ್ತೆ. ಓಕೆ, 100 ಮೀಟರ್ ಆಗತ್ತೆ. ಸೊ ಈಗ ನಾವೇನ್ ಮಾಡ್ಬೇಕು, ಇದರ ಪೆರಿಮೀಟರ್, ಇದರ ಸುತ್ತಳತೆಯನ್ನ ಕಂಡುಹಿಡಿಬೇಕು. ಸುತ್ತಳತೆಯನ್ನ ಕಂಡುಹಿಡಿದ್ರೆ ನಾವು ಈ ವ್ಯಕ್ತಿ ಹೊಲವನ್ನ ಎಷ್ಟು ಸಲ ಸುತ್ತಿರುಗಿದಾನೆ ಅಂತ ಹೇಳ್ಬೋದು. ಸೊ ಈಗ ಏನ್ ಮಾಡೋಣ, ನಾವು ಹೊಲದ ಸುತ್ತಳತೆ ಫೈಂಡ್ ಔಟ್ ಮಾಡೋಣ. ಸೊ we find the here calculate perimeter of the square. Perimeter of a square. So this is equal to 4 into side. So here 4 into each side is 100 meter. So 100 meter. This is equal to 400 meter. This is the perimeter of the square. ಅಂದ್ರೆ ಈ ಒಂದು ಹೊಲದ ಸುತ್ತಳತೆ ಗೊತ್ತಾಯ್ತು ನಮ್ಗೆ ಎಷ್ಟು ಬಂದಿದೆ 400 ಮೀಟರ್ ಅಂತ. ಸೊ ನಾವೀಗ ಏನ್ ಮಾಡೋಣ, ವಿ ಕನ್ವರ್ಟ್ ದಿ ಟೋಟಲ್ ಡಿಸ್ಟೆನ್ಸ್ ರನ್ ಟು ಮೀಟರ್. ಸೊ ಇವನು ಎಷ್ಟು ರೌಂಡ್ ಅನ್ನ ಸುತ್ತಿದಾನೆ, ಎಷ್ಟು ಕಿಲೋಮೀಟರ್ ಅನ್ನ ಹೋಗಿದ್ದಾನೆ, ಇವನು 6 ಕಿಲೋಮೀಟರ್ ಹೋಗಿದ್ದಾನೆ. ಸೊ ಈ ಕಿಲೋಮೀಟರ್ 6 ಕಿಲೋಮೀಟರ್ ಅನ್ನ ನಾವೇನ್ ಮಾಡೋಣ, ಮೀಟರಿಗೆ ಕನ್ವರ್ಟ್ ಮಾಡೋಣ. ಓಕೆ, ಸೊ ಹಿಯರ್ we convert the total distance run is given 6 kilometer. Okay, 6 kilometer. So we convert this into meter. This is 6 into 1000. So this is equal to 6000 meter. Okay, ಹಾಗಾದ್ರೆ ಇಲ್ಲಿ ಸೊ ಇವನು ಎಷ್ಟು 6000 ಮೀಟರ್ 6000 ಮೀಟರ್ ದೂರವನ್ನ ಸುತ್ತಿದ್ದಾನೆ. ಸೊ ಈಗ ಏನ್ ಮಾಡೋಣ, ನಾವು ನಂಬರ್ ಆಫ್ ರೌಂಡ್ಸ್, ಎಷ್ಟು ರೌಂಡ್ಸ್ ಗಳನ್ನ ಸುತ್ತಿದ್ದಾನೆ ಅನ್ನೋದನ್ನ ಹೇಳೋಣ. ಸೊ ಏನಾಗತ್ತೆ ಇಲ್ಲಿ, ನಂಬರ್ ಆಫ್ ರೌಂಡ್ಸ್ ಏನಾಗತ್ತೆ, ದ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಪೆರಿಮೀಟರ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಎಷ್ಟು ರೌಂಡ್ ಈ ಹೊಲವನ್ನ ಸುತ್ತಿದ್ದಾನೆ ಅನ್ನೋದು ಸಿಗತ್ತೆ. ಸೊ ನಂಬರ್ ಆಫ್ rounds is equal to ಏನಾಗುತ್ತೆ, total distance divided by perimeter. Okay, this is equal to 6000. so ಅವನು ಟೋಟಲ್ 6000 ಮೀಟರ್ ಸುತ್ತಿದ್ದಾನೆ. ಪ್ರತಿ ಒಂದು ಚೌಕದ ಸುತ್ತಳತೆ ಏನಾಗುತ್ತೆ, ಒಂದು ಸುತ್ತು ಕಂಪ್ಲೀಟ್ ಮಾಡಿದಾನೆ ಅಂದ್ರೆ 400 ಮೀಟರ್ ಕಂಪ್ಲೀಟ್ ಮಾಡಿದಾನೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಡಿವೈಡೆಡ್ ಬೈ ಏನಾಗುತ್ತೆ 400 ಆಗತ್ತೆ. ಸೊ 0 ಕ್ಯಾನ್ಸಲ್ಸ್, 0 ಕ್ಯಾನ್ಸಲ್ಸ್. ಸೊ 4 ones are 4 4 5s are 20. ಸೊ ನಂಬರ್ ಆಫ್ ರೌಂಡ್ಸ್ is equal to ಏನಾಗತ್ತೆ 15. ಸೊ ಹಾಗಾದ್ರೆ ಇಲ್ಲಿ ಆನ್ಸರ್, the number of rounds completed by the person is 15. Okay, so the answer is C. ಹೊಲದ ಸುತ್ತ ಸುತ್ತಿದ ಸುತ್ತುಗಳ ಸಂಖ್ಯೆ 15.
Okay, look at the question number 96. The area of circular field is 154 kilometer square. Length of the wire required to fence 3 rounds around the field is. So 96ನೇ ಪ್ರಶ್ನೆಯನ್ನ ಗಮನಿಸಿ. ವೃತ್ತಾಕಾರದ ಜಮೀನಿನ ವಿಸ್ತೀರ್ಣ. ಸೊ ಇಲ್ಲಿ ದ ಏರಿಯಾ ಆಫ್ ಸರ್ಕ್ಯುಲರ್ ಫೀಲ್ಡ್ ಎಷ್ಟಿದೆ? ಏರಿಯಾ 154 ಕಿಲೋಮೀಟರ್ ಸ್ಕ್ವೇರ್ ಇದೆ. ಸೊ ಇದು ಈ ಒಂದು ವೃತ್ತಾಕಾರದ ಜಮೀನಿನ ವಿಸ್ತೀರ್ಣ, ಏರಿಯಾ ಆಫ್ ದಿ ಸರ್ಕ್ಯುಲರ್ ಫೀಲ್ಡ್. ಸೊ ಹೊಲದ ಸುತ್ತಲೂ 3 ಸುತ್ತು ತಂತಿ ಬೇಲಿ ಹಾಕ್ತಾ ಇದ್ದಾನೆ. ಸೊ ಇಲ್ಲಿ 3 ಸುತ್ತು ತಂತಿಯ ಬೇಲಿಯನ್ನ ಹಾಕ್ತಾ ಇದ್ದಾನೆ. ಸೊ ಲೆಂತ್ ಆಫ್ ದಿ ವೈರ್ ರಿಕ್ವೈರ್ಡ್ ಟು ಫೆನ್ಸ್ 3 ರೌಂಡ್ಸ್ ಅರೌಂಡ್ ದಿ ಫೀಲ್ಡ್. ಹಾಗಾದ್ರೆ ಇಲ್ಲಿ ಈ ಒಂದು ತಂತಿಯ ಉದ್ದ, ಹಾಗಾದ್ರೆ ಎಷ್ಟು ಮೀಟರ್ ತಂತಿ, ಕಿಲೋಮೀಟರ್ ತಂತಿಯ ಉದ್ದವನ್ನ ಇಲ್ಲಿ ಬಳಸ್ತಾ ಇದ್ದಾನೆ ಅನ್ನೋದನ್ನ ಹೇಳ್ಬೇಕಾಗಿದೆ ಮಕ್ಕಳೇ. ಸೊ ಇಲ್ಲಿ ಫಸ್ಟ್ ಏನ್ ಮಾಡೋಣ, ಈ ಒಂದು ಏರಿಯಾ ಆಫ್ ದಿ ಸರ್ಕ್ಯುಲರ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡೋಣ. ವೃತ್ತಾಕಾರದ ಜಮೀನಿನ ವಿಸ್ತೀರ್ಣ. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು? ಬೈ ಯೂಸಿಂಗ್ ಏರಿಯಾ ಆಫ್ ಸರ್ಕಲ್. ವೃತ್ತಾಕಾರದ ಜಮೀನಿನ ವಿಸ್ತೀರ್ಣ ಯಾವುದಕ್ಕೆ ಸಮನಾಗುತ್ತೆ? ಏರಿಯಾ ಆಫ್ ಸರ್ಕಲ್ ಗೆ ಸಮನಾಗುತ್ತೆ. ಹಾಗಾಗಿ ಏರಿಯಾ ಆಫ್ ಸರ್ಕಲ್ ವಿಚ್ ಈಸ್ ಈಕ್ವಲ್ ಟು, the formula is area of circle ಏನಾಗುತ್ತೆ ಹೇಳಿ? ಪೈ ಆರ್ ಸ್ಕ್ವೇರ್. ಸೊ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆಗಿದೆ. ಸೊ ದ ಗಿವನ್ ಏರಿಯಾ ಆಫ್ ದಿ ಸರ್ಕಲ್, ದಿಸ್ ಈಸ್ 154 kilometer. 154 kilometer. This is equal to pi r square. So here 154 is equal to ಏನಾಗುತ್ತೆ? pi is 22 divided by 7 into r square. Okay. So r square is equal to ಏನಾಗುತ್ತೆ? 154 into 7 divided by 22 ಆಗುತ್ತೆ. So ಇಲ್ಲಿ 11 2s are 22, 11 1s are 11 4s are. So 2 1s are 2, 2 7s are 14. So r square is equal to ಏನಾಗುತ್ತೆ? 49. So r is equal to square root of 49. This is equal to 7 kilometer. ಹಾಗಾದ್ರೆ ಇಲ್ಲಿ ಈ ಒಂದು ವೃತ್ತಾಕಾರದ ರೇಡಿಯಸ್ ಅಲ್ವಾ? ಸೊ ಇದರ ರೇಡಿಯಸ್ ಗೊತ್ತಾಯ್ತು ನಮಗೆ. r is equal to ಎಷ್ಟು ಬಂದಿದೆ? 7 ಕಿಲೋಮೀಟರ್ ಅಂತ ಬಂದಿದೆ. ಸೊ ಈಗ ನಾವೇನ್ ಮಾಡೋಣ, ಒಂದು ಸುತ್ತು ತಂತಿಯ ಉದ್ದವನ್ನ ಕಂಡುಹಿಡಿಯೋಣ. ಅಂದ್ರೆ 3 ಸುತ್ತನ್ನ ಹಾಕಿದ್ದಾರೆ ಈ ಜಮೀನಿಗೆ, 3 ಸುತ್ತು ತಂತಿಯನ್ನ ಹಾಕಿದ್ದಾರೆ. ಸೊ ಫಸ್ಟ್ ಏನ್ ಮಾಡೋಣ, ನಾವು ಒಂದು ಸುತ್ತು ತಂತಿಯ ಉದ್ದವನ್ನ ಕಂಡುಹಿಡಿಯೋಣ. ಒಂದು ಸುತ್ತು ತಂತಿಯ ಉದ್ದ ಅಂದ್ರೆ ಏನಾಗುತ್ತೆ ಹೇಳಿ ಮಕ್ಕಳೇ? ಈ ವೃತ್ತಾಕಾರದ ಸುತ್ತಳತೆ ಪೆರಿಮೀಟರ್ ಆಫ್ ಸರ್ಕಲ್ ಗೆ ಏನಾಗುತ್ತೆ? ಈಕ್ವಲ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಪೆರಿಮೀಟರ್ ಆಫ್ ದಿ ಸರ್ಕಲ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಸೊ ಪೆರಿಮೀಟರ್ ಆಫ್ ದಿ ಸರ್ಕಲ್ ಈಸ್ ಈಕ್ವಲ್ ಟು 2 pi r ಅಲ್ವಾ? ಸೊ ವೃತ್ತದ ಸುತ್ತಳತೆ ಅಂದ್ರೆ ಒಂದು ಸುತ್ತು ತಂತಿಯನ್ನ ಹಾಕಲು ಬೇಕಾಗಿರುವ ಉದ್ದ ಈಸ್ ಈಕ್ವಲ್ ಟು 2 into 22 divided by 7 into r is 7. This is equal to 7 1s are 7 1s are 44 kilometer. ಸೊ ಹಾಗಾದ್ರೆ ಒಂದು ಸುತ್ತಲು ಎಷ್ಟು ಕಿಲೋಮೀಟರ್ ಬೇಕು? 44 ಕಿಲೋಮೀಟರ್ ಬೇಕಾಯ್ತು. ಒಂದು ಸುತ್ತು ತಂತಿಯ ಉದ್ದ ಎಷ್ಟಾಯ್ತು? 44 ಕಿಲೋಮೀಟರ್. ಹಾಗಾದ್ರೆ 3 ಸುತ್ತು ತಂತಿಯ ಒಟ್ಟು ಉದ್ದವನ್ನ ಹೇಗೆ ಹೇಳ್ಬೋದು ನಾವು? 3 into 44. This is equal to 40. 3 4s are 12, 32. 132 kilometer. Okay. ಹಾಗಾದ್ರೆ ಇಲ್ಲಿ
ಮೂರು ಸುತ್ತು ತಂತಿಯ ಒಟ್ಟು ಉದ್ದ ಏನಾಗುತ್ತೆ ಮಕ್ಕಳೇ 132 ಕಿಲೋಮೀಟರ್ ಆಗತ್ತೆ. ಸೊ ಬಿ ಈಸ್ ದಿ ರಿಕ್ವೈರ್ಡ್ ಆನ್ಸರ್. ಓಕೆನಾ? Okay, look at the question number 97. A room is 26 meter long and 10 meter wide. If square tiles of length 2 meter are arranged in the room, the number of tiles required is. So, 97ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಕೊಠಡಿಯ ಉದ್ದ 26 ಮೀಟರ್ ಮತ್ತು ಅಗಲ 10 ಮೀಟರ್. ಓಕೆ, ಆ ಕೊಠಡಿಗೆ 2 ಮೀಟರ್ ಉದ್ದದ ಚೌಕಾಕಾರದ ಟೈಲ್ಸ್ ಗಳನ್ನ ಜೋಡಿಸ್ತಾ ಇದ್ದಾರೆ. ನೋಡಿ, ಈ ರೀತಿ ಚೌಕಾಕಾರದ ಟೈಲ್ಸ್ ಗಳನ್ನ ಜೋಡಿಸ್ತಾ ಇದ್ದಾರೆ. ಎಲ್ಲಿ? ಈ ಒಂದು 26 ಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲದ ರೂಮಿಗೆ. ಸೊ ಇಲ್ಲಿ ಚೌಕಾಕಾರದ ಅಂದ್ರೆ ಏನಾಯ್ತು? ಇದರ ಉದ್ದ ಮತ್ತು ಅಗಲಗಳು ಏನಾಗಿರುತ್ತೆ? ಸಮನಾಗಿರುತ್ತೆ ಅಲ್ವಾ? ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್ ಲೆಂತ್. ಸೊ ಇದನ್ನ ಏನ್ ಮಾಡ್ತಾ ಇದ್ದಾರೆ? ಈ ರೂಮ್ ಅಲ್ಲಿ ಈ ರೀತಿ ಜೋಡಿಸ್ತಾ ಇದ್ದಾರೆ. ಓಕೆ, ಸೊ ಈಗ ಜೋಡಿಸ್ತಾ ಇದ್ದಾರೆ ಪಕ್ಕ ಪಕ್ಕ ಪಕ್ಕ. ಹಾಗಾದ್ರೆ ಈ ಒಂದು ರೂಮಿಗೆ ಬೇಕಾಗುವ ಟೈಲ್ಸ್ ಗಳ ಸಂಖ್ಯೆ, ದ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಈಸ್. ಸೊ ಇಲ್ಲಿ ಏರಿಯಾ ಆಫ್ ರೂಮ್ಸ್ ಗೊತ್ತಾದ್ರೆ, ಅದೇ ರೀತಿ ಏರಿಯಾ ಆಫ್ ಈಚ್ ಟೈಲ್ಸ್ ಗೊತ್ತಾದ್ರೆ, ಸೊ ನಾವೇನ್ ಮಾಡ್ಬೋದು? ಈಸಿಯಾಗಿ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್ ಅನ್ನ ಹೇಳ್ಬೋದು ಮಕ್ಕಳೇ. ಸೊ ನಾವು ಕ್ಯಾಲ್ಕುಲೇಟ್ ದಿ ಏರಿಯಾ ಆಫ್ ದಿ ರೂಮ್. ಸೊ ಏರಿಯಾ ಆಫ್ ರೂಮ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಸೊ ದ ಏರಿಯಾ ಇಸ್ ಈಕ್ವಲ್ ಟು area of the room is equal to length into breadth alva. So this is equal to length is 26 meter into breadth is 10 meter. So this is equal to 260 meter square. So this is the area of the room. Okay, so area of the room siktu. Iga naven madona? Calculate the area of one square tile. Okay, so we calculate area of one square tile. This is equal to side into side alva. So square formula, side into side. So this is equal to 2 meter into 2 meter. This is equal to 4 meter square. So this is the area of the one square tile. So now we calculate the number of tiles required. So here, to find the number of tiles needed, divided by area of the room by the area of one tiles. Okay, so here number of tiles, this is equal to ಏನಾಗುತ್ತೆ? area of room divided by area of single tile. Okay, so this is equal to 260 divided by 4. So 4 ones are 4, 4 6 are 24, 2 remains, 4 5s are 20. So this is equal to 65. So the number of tiles required is 65. So the correct answer is A. A is the correct answer, 65.
Look at the question number 98. The length, width and height of a room are 4 meter, 3 meters and 3 meter respectively. The cost of painting for 1 square meters is rupees 4. Okay. Then the cost of the painting 4 walls in rupees is. Look at the question number 98. Okay. So here ಒಂದು ಕೋಣೆಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 4 ಮೀಟರ್ 3 ಮೀಟರ್ ಮತ್ತು 3 ಮೀಟರ್ ಇವೆ. 1 ಚದರ್ ಮೀಟರ್ ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಲು ತಗುಲುವ ವೆಚ್ಚ 4 ರೂಪಾಯಿ. ಹಾಗಾದರೆ 4 ಗೋಡೆಗಳಿಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚ ಇದನ್ನ ರೂಪಾಯಿಗಳಲ್ಲಿ ಹೇಳಬೇಕಾಗಿದೆ. ನೋಡಿ ಇಲ್ಲಿ ಒಂದು ಕೋಣೆ. ಸೊ ಇದೇನಿದೆ, ಇದರ ಉದ್ದ ಅಗಲ ಮತ್ತು ಎತ್ತರವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಗೋಡೆಗಳಿಗೆ ಬಣ್ಣ ಹಚ್ಚಬೇಕು ಅಲ್ವಾ? ಸೊ 4 ಗೋಡೆಗಳಿಗೆ ಬಣ್ಣ ಹಚ್ಚಬೇಕಾಗಿದೆ ಅಂದ್ರೆ ಏನಾಗತ್ತೆ ಮಕ್ಕಳೇ? ಸೊ ಏರಿಯಾ ಆಫ್ ದಿ ಕರ್ವ್ ಸರ್ಫೇಸ್ ಅಂದ್ರೆ ಏನಾಗತ್ತೆ, ಈ ಕೇವಲ 4 ವಾಲ್ಸ್ ಇರುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನಾಗತ್ತೆ ಹೇಳಿ? ಎಲ್ಲ ಸೈಡ್ಸ್ ಕವರ್ ಆಗತ್ತೆ, ಆಲ್ ಸೈಡ್ಸ್ ಅನ್ನ ಹೇಳ್ಬೇಕಾಗತ್ತೆ. ಬಟ್ ಕರ್ವ್ ಸರ್ಫೇಸ್ ಏರಿಯಾ ಅಂದ್ರೆ ಏನಾಗತ್ತೆ? ಓನ್ಲಿ 4 ವಾಲ್ಸ್, ಮೇಲ್ಗಡೆ ಮತ್ತು ಕೆಳಗಡೆ ಭಾಗವನ್ನ ಬಿಟ್ಟು ಹೇಳ್ಬೇಕಾಗತ್ತೆ ಅಲ್ವಾ? ಸೊ ಈಗ ನಾವೇನ್ ಮಾಡ್ಬೇಕು, ಈ 4 ಗೋಡೆಗಳಿಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚವನ್ನ ಹೇಳ್ಬೇಕಾಗಿದೆ. ಸೊ ಮೊದಲನೇದಾಗಿ ಏನ್ ಮಾಡೋಣ, ನಾವು ಏರಿಯಾ ಆಫ್ ದಿ 4 ವಾಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಏರಿಯಾ ಆಫ್ ದಿ 4 ವಾಲ್ಸ್ ಏನ್ ಹೇಳುತ್ತೆ ಫಾರ್ಮುಲಾ? ಏರಿಯಾ ಆಫ್ 4 ವಾಲ್ಸ್ ಏನ್ ಹೇಳುತ್ತೆ? 2 into L plus W into H. ಓಕೆ, ಸೊ ಇದೇನಾಗುತ್ತೆ? ಏರಿಯಾ ಆಫ್ ದಿ 4 ವಾಲ್ಸ್. ಓಕೆ, ಸೊ ಹಿಯರ್ 2 into L is 4 meter plus W is 3 meter into height is 3 meter. So simplify this. 2 into 4 plus 3 is 7 into 3. So this is equal to 7 2s are 14, 14 3s are 42 meter square. So this is the area of the 4 walls. ಸೊ ಇವುಗಳ ಏರಿಯಾ ಬಂತು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸೊ ದ ಕಾಸ್ಟ್ ಆಫ್ ಪೇಂಟಿಂಗ್ ಫಾರ್ ಪರ್ ಸ್ಕ್ವೇರ್ ಮೀಟರ್ ಏರಿಯಾ ಇಸ್ rupees 4. ಪ್ರತಿ 1 ಚದರ ಮೀಟರ್ ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಲು ತಗಲುವ ವೆಚ್ಚ ಏನಿದೆ? 4 ರೂಪಾಯಿ. ಆದರೆ 42 ಚದರ ಮೀಟರ್ ವಿಸ್ತೀರ್ಣಕ್ಕೆ ತಗಲುವ ವೆಚ್ಚ ಏನಾಗತ್ತೆ ಹೇಳಿ? ದ ಟೋಟಲ್ ಕಾಸ್ಟ್ ಏನಾಗತ್ತೆ? 42 into 4 ಆಗತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 4 2s are 8, 4 4s are 16. ಓಕೆ, ಸೊ ದಿಸ್ ಈಸ್ ದಿ ಟೋಟಲ್ ಕಾಸ್ಟ್ ಆಫ್ ಪೇಂಟಿಂಗ್ 4 walls. ಸೊ ದ ಆನ್ಸರ್, ದಿ ಕರೆಕ್ಟ್ ಆನ್ಸರ್ ಈಸ್ ಡಿ, 168 rupees. ಓಕೆ, okay, look at the question number 99. The number of flags of size
3 meter into 2 meter that can be prepared using rectangular flag cloth of measure 90 meter into 60 meter is. 99ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತಾಕಾರದ ಬಾವುಟದ ಬಟ್ಟೆಯ ಅಳತೆಯು ಆಯತಾಕಾರದ area of the number of flags size that can be prepared by using rectangular flag of cloth of measure 90 meter into 60 meter. So, ಈ ಬಾವುಟದ ಬಟ್ಟೆಯ ಅಳತೆಯು 90 into 60 ಮೀಟರ್ ಇದೆ. ಇದರಲ್ಲಿ ತಯಾರಿಸಬಹುದಾದ 3 ಮೀಟರ್ ಇಂಟು 2 ಮೀಟರ್ ಅಳತೆಗಳ ಬಾವುಟಗಳ ಸಂಖ್ಯೆ. ಸೊ ಈ ಒಂದು ಬಟ್ಟೆಯಿಂದ ಎಷ್ಟು ಬಾವುಟಗಳನ್ನ, ಅದು ಹೇಗಿರ್ಬೇಕು, 3 into 2. ಸೊ ಈ ಅಳತೆಯಲ್ಲೇ ಇರಬೇಕು. ಹಾಗಾದ್ರೆ ಎಷ್ಟು ಬಾವುಟಗಳನ್ನ ನಾವು ಪ್ರಿಪೇರ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಏನ್ ಮಾಡೋಣ, ಫಸ್ಟ್ ಏರಿಯಾ ಆಫ್ ದಿ ಲಾರ್ಜ್ ಫ್ಲಾಗ್ ಕ್ಲಾತ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಹಿಯರ್ ಏರಿಯಾ ಆಫ್ ಲಾರ್ಜ್ ಕ್ಲಾತ್ ಫ್ಲಾಗ್ is equal to ಏನಾಗುತ್ತೆ, L into B. This is equal to 5400 meter square. This is the area of the large flag cloth. So now we calculate the area of one small flag. So ಒಂದು ಬಾವುಟದ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆಗ ನಾವೇನ್ ಮಾಡ್ಬೋದು, ಎಷ್ಟು ಈ ರೀತಿಯ ಬಾವುಟಗಳನ್ನ ರಚಿಸಬಹುದು ಅನ್ನೋದು ತಿಳಿಯುತ್ತೆ ಮಕ್ಕಳೇ. ಸೊ ಹಿಯರ್ ಏರಿಯಾ ಆಫ್ ಸ್ಮಾಲ್ ಫ್ಲಾಗ್ ಇಸ್ ಈಕ್ವಲ್ ಟು ಏನ್ ಹೇಳುತ್ತೆ, 3 ಮೀಟರ್ ಇಂಟು 2 ಮೀಟರ್. ದಿಸ್ ಈಸ್ ಈಕ್ವಲ್ ಟು 6 ಮೀಟರ್ ಸ್ಕ್ವೇರ್. ಸೊ ನೌ ಫೈಂಡ್ ದಿ ನಂಬರ್ ಆಫ್ ಫ್ಲಾಗ್. ಸೊ ಹಿಯರ್ number of flag that can be made, divide the area of the large cloth by the area of one small flag. We'll get the number of flags. Okay. So here number of flags is equal to area of large flag divided by area of small flag. So we'll get 5400 divided by 6. This is equal to 6 ones are 6 nines are 00. This is equal to 900. This is the number of flags. The number of flag that can be made is 900. So this corresponds to option A. So A is the correct. A is the correct one. Okay. So ಇದೇನಾಗಿತ್ತು, ನಮ್ಮ ಈ ಮೆನ್ಸುರೇಷನ್ ಟಾಪಿಕ್ ಇದೆ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಂತ MCQ ಟೈಪ್ಸ್ ಕ್ವಶನ್ ಗಳಾಗಿದ್ವು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ನಾವು ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ಯಾವ ಒಂದು ಪ್ರಶ್ನೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ಇನ್ನೊಮ್ಮೆ ಅದನ್ನ ರಿಪೀಟ್ ಮಾಡ್ತೇನೆ ಮಕ್ಕಳೇ.
Number of cube each of edge is 3 centimeter that can be cut from a cube of edge 15 centimeter is 15 ಸೆಂಟಿಮೀಟರ್ ಬಾಹುವಿರುವ ಚೌಕಘನ. ನೋಡಿ ಇಲ್ಲಿ ಒಂದು ಚೌಕಘನವಿದೆ. ಸೊ ಇದರ ಬಾಹುವಿನ ಅಳತೆ ಹೇಗಿದೆ? 15 ಸೆಂಟಿಮೀಟರ್. ಅಂದ್ರೆ ಈಚ್ ಸೈಡ್ ಏನಿದೆ ಮಕ್ಕಳೇ 15 ಸೆಂಟಿಮೀಟರ್. ಸೊ ಚೌಕಘನದಲ್ಲಿ ಹೇಗಿರುತ್ತೆ? ಎಲ್ಲಾ ಬಾಹುಗಳ ಅಳತೆಗಳು, ಸೊ ಈಚ್ ಸೈಡ್ಸ್ ಏನಾಗಿರುತ್ತೆ? ಈಕ್ವಲ್ ಇರುತ್ತೆ ಅಲ್ವಾ? ಸೊ ಈ ಒಂದು ಲಾರ್ಜ್ ಕ್ಯೂಬ್ ಇದು. ಸೊ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅವರು? ಕಟ್ ಮಾಡ್ತಾ ಇದ್ದಾರೆ. ಹೇಗ್ ಕಟ್ ಮಾಡ್ತಾ ಇದ್ದಾರೆ? ಅದನ್ನ ಈಚ್ ಕ್ಯೂಬ್ ಗಳನ್ನಾಗಿ ಕಟ್ ಮಾಡ್ತಾ ಇದ್ದಾರೆ. ಸೊ ಆ ಕ್ಯೂಬ್ ಗಳು ಹೇಗಿರುತ್ತೆ ಅಂದ್ರೆ ಪ್ರತಿ ಚಿಕ್ಕ ಚಿಕ್ಕ ಕ್ಯೂಬ್ ಗಳ ಸೈಡ್ಸ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಈ ತರ ಕಟ್ ಮಾಡ್ತಾ ಇದ್ದಾರೆ. ಎಲ್ಲ ಕ್ಯೂಬ್ಸ್ ಗಳು ಏನಾಗಿದೆ? ಈಕ್ವಲ್ 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 ಇದೆ. ಹಾಗಾದ್ರೆ ಈ ದೊಡ್ಡ ಕ್ಯೂಬ್ ಇಂದ 3 ಸೆಂಟಿಮೀಟರ್ ಬಾಹು ಹೊಂದಿರುವ ಘನಗಳ ಎಷ್ಟು ಚೌಕ ಘನಗಳನ್ನ, ಕ್ಯೂಬ್ಸ್ ಗಳನ್ನ ನಾವು ಕಟ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಇಷ್ಟೇ. ಈ ಒಂದು ಲಾರ್ಜ್ ಕ್ಯೂಬ್ ಇಂದ 15 ಸೆಂಟಿಮೀಟರ್ ಸೈಡ್ಸ್ ಇರುವ ಎಷ್ಟು ಕ್ಯೂಬ್ಸ್ ಗಳನ್ನ ನಾವು ಕಟ್ ಮಾಡಬಹುದು ಅನ್ನೋದು ಪ್ರಶ್ನೆ. ಇಷ್ಟೇ ಮಕ್ಕಳೇ. ಸೊ ನಾವೇನ್ ಮಾಡ್ಬೇಕಾಗಿದೆ? ವಾಲ್ಯೂಮ್ ಆಫ್ ದಿ ಲಾರ್ಜ್ ಕ್ಯೂಬ್ ಅನ್ನ ಫೈಂಡ್ ಔಟ್ ಮಾಡಬೇಕು ಫಸ್ಟ್. ಸೊ ಏನಾಗುತ್ತೆ? ವಾಲ್ಯೂಮ್ ಆಫ್ ಲಾರ್ಜ್ ಕ್ಯೂಬ್, volume of large cube is S cube. So here side is 15 cube alva. So this is equal to 3375 centimeter cube. So volume of the large cube sikkide. So iga 3 centimeter 3 centimeter sides iruva smaller cube ina volume anna find out madona. So ಏನಾಗುತ್ತೆ? Volume of smaller cube, this is equal to S cube. So ಇದೇನಾಗುತ್ತೆ? 3/3. So this is 27 centimeter cube. So ಈಗ ಈ ವಾಲ್ಯೂಮ್ ಆಫ್ ಲಾರ್ಜ್ ಕ್ಯೂಬ್ ಇಂದ ಏನ್ ಮಾಡ್ಬೇಕು ನಾವು? ವಾಲ್ಯೂಮ್ ಆಫ್ ಸ್ಮಾಲರ್ ಕ್ಯೂಬ್. ಸೊ ಇದನ್ನ ಡಿವೈಡ್ ಮಾಡಿದಾಗ ಏನ್ ಸಿಗತ್ತೆ ನಮ್ಗೆ? ನಂಬರ್ ಆಫ್ ಕ್ಯೂಬ್ಸ್ ಸಿಗತ್ತೆ. ಸೊ ನಂಬರ್ ಆಫ್ cubes is equal to ಏನಾಗುತ್ತೆ? volume of large cube divided by volume of small cube. So here volume of large cube is 3375 divided by 27. So ಇದನ್ನ simplify ಮಾಡಿ. 9 3 9s are 27, 3 1s are 3, 3 1s are 3, 3 2s are 6, 3 5s are 15. So again 9 1s are 9, 9 1s are 9, 2 remains. So 9 2s are 18, 9 5s are. So ಏನಾಗುತ್ತೆ? Number of cube is equal to ಏನಾಗುತ್ತೆ? 125 ಆಗುತ್ತೆ. ಇಷ್ಟೇ ಮಕ್ಕಳ. ದೊಡ್ಡ ಒಂದು ಕ್ಯೂಬ್ ಇಂದ 3 ಸೆಂಟಿಮೀಟರ್ ಎಡ್ಜ್ ಇರುವ ಎಷ್ಟು ಕ್ಯೂಬ್ಸ್ ಗಳನ್ನ ನಾವು ಕಟ್ ಮಾಡಬಹುದು ಅಂತ ಕೇಳಿತ್ತು. ಇಷ್ಟೇ ಮಕ್ಕಳೇ. ಓಕೆನಾ? ಸೊ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಸೊ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಕ್ಲಿಯರ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಪ್ಲನೇಷನ್ ಫಾಸ್ಟ್ ಆಗಿರ್ಬೋದು, ಶಾರ್ಟ್ ಟೈಮ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರುತ್ತೆ, ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗತ್ತೆ. ಸೊ ನೀವು ರಿಪೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡಿ ಆನ್ಸರ್ ಅನ್ನ, ಕ್ವಶನ್ ಗಳನ್ನ ಅರ್ಥ ಮಾಡ್ಕೊಂಡು
ಸೊ ವಾಲ್ಯೂಮ್ ಅಂದ್ರೆ ಬೇರೆ, ಏರಿಯಾ ಅಂದ್ರೆ ಬೇರೆ. ಸೊ ಏರಿಯಾ ಅಂದ್ರೆ ಸೊ ಅದ್ರ ಕವರ್ ಮಾಡಿದ ಜಾಗಗಳು. ಸೊ ಏರಿಯಾ, ಸೊ ಏರಿಯಾ ಬೇರೆ ಆಗತ್ತೆ, ವಾಲ್ಯೂಮ್ ಬೇರೆ ಆಗತ್ತೆ. ಸೊ ಏರಿಯಾ ಅಂದ್ರೆ ವಿಸ್ತೀರ್ಣ, ಅದರ ವಿಸ್ತೀರ್ಣ. ಸೊ ವಾಲ್ಯೂಮ್ ಅಂದ್ರೆ ಅದರ ಘನಫಲ. ಓಕೆನಾ, ಅದರ ಘನಫಲವನ್ನ ಹೇಳತ್ತೆ ಮಕ್ಕಳೇ. ಓಕೆ, ಸೊ ವಾಲ್ಯೂಮ್ ಇಸ್ ಡಿಫ್ರೆಂಟ್, ಏರಿಯಾ ಇಸ್ ಡಿಫ್ರೆಂಟ್. Any doubts? ಓಕೆ, ಸೊ ವಾಲ್ಯೂಮ್, ಸರ್ಫೇಸ್ ಅಂದ್ರೆ ಏರಿಯಾ ಅಂದ್ರೆ ಏನಾಗತ್ತೆ ಹೇಳಿ? ಇಟ್ ಈಸ್ ದಿ ಟೋಟಲ್ ಏರಿಯಾ ಆಫ್ ದಿ ಔಟ್ಸೈಡ್ ಆಫ್ ಎ 3 ಡೈಮೆನ್ಷನಲ್ ಆಬ್ಜೆಕ್ಟ್. ಓಕೆ, ಸೊ ಹೊರಗಿನ ಸರ್ಫೇಸ್ ಅಷ್ಟೇ ಹೇಳ್ತಾ ಇರ್ತೀವಿ ನಾವು. ಓಕೆ, ಸೊ ಈಗ ಒಂದ್ ಬಾಟಲ್ ಅನ್ನ ತಗೊಳ್ಳಿ. ಸೊ ಈ ಬಾಟಲ್ ಅಲ್ಲಿ ಕೇವಲ ಇದರ ಸರ್ಫೇಸ್ ಏರಿಯಾ, ಹೊರಗಡೆ ಇರುವ ಸರ್ಫೇಸ್ ಟಚ್ ಮಾಡ್ತೀವಲ್ವಾ? ಸೊ ಟಚ್, ಈಗ ನಮ್ಮ ಚರ್ಮವನ್ನ ತಗೊಳ್ಳಿ. ಸೊ ಇದನ್ನ ಟಚ್ ಮಾಡ್ತೀವಿ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಸರ್ಫೇಸ್ ಏರಿಯಾ. ಸೊ ಕೇವಲ ಇದರ ಸರ್ಫೇಸ್ ಏರಿಯಾ ಅಂತ ಹೇಳ್ಬೋದು ನಾವು. ಇದು ಏರಿಯಾ ಆಗತ್ತೆ. ಅದೇ ವಾಲ್ಯೂಮ್ ಅಂದ್ರೆ ಸೊ ಅಮೌಂಟ್ ಆಫ್ ಸ್ಪೇಸ್ ದಟ್ ಆಬ್ಜೆಕ್ಟ್ ಆಕ್ಯುಪೈಸ್. ಸೊ ಇಲ್ಲಿ ಒಂದು ಬಾಟಲ್, ಸೊ ಬಾಟಲಿನ ಹೊರಗಿನ ಏರಿಯಾ ಅಂದ್ರೆ ಏನಾಯ್ತು? ಇದು ಸರ್ಫೇಸ್ ಏರಿಯಾ ಅಂತ ಆಯ್ತು. ಸೊ ಇದರ ಒಳಗಡೆ ನೀರು ತುಂಬಿದ್ದೇವೆ ಅಂತ ಇಟ್ಕೊಂಡ್ರೆ, ಸೊ ಇಲ್ಲಿ ನೀರು, ಸೊ ಈ ನೀರ್ ಏನಾಗಿದೆ? ಈ ಬಾಟಲ್ ಅನ್ನ ಆಕ್ಯುಪೈ ಮಾಡಿದೆ. ಸೊ ಈ ಆಕ್ಯುಪೈ ಮಾಡಿದ ಅಮೌಂಟ್ ಅನ್ನ ಏನಂತ ಹೇಳ್ತೇವೆ ನಾವು? ವಾಲ್ಯೂಮ್ ಅಂತ ಹೇಳ್ತೇವೆ. ದಿಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಏರಿಯಾ ಅಂಡ್ ವಾಲ್ಯೂಮ್. ಓಕೆ, ಇಷ್ಟೇ. ಸರ್ಫೇಸ್ ಅನ್ನ ನಾವು ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಓಕೆ, ಸೊ ಈಗ ಮುಟ್ಟಿದ್ರೆ ಚರ್ಮ, ಫಾರ್ ಎಕ್ಸಾಂಪಲ್ ಚರ್ಮ, ಅಥವಾ ಯಾವ್ದಾರ ಒಂದು ಬಾಟಲ್ ಅನ್ನ ತಗೊಂಡ್ರೆ ಬಾಟಲಿನ ಹೊರಗಡೆ ಇರುವ ಅಂಶ ಅದನ್ನ ಫೀಲ್ ಮಾಡ್ತೇವೆ. ಸೊ ಅದನ್ನ ಏರಿಯಾ ಅಂತ ಹೇಳ್ತೇವೆ. ಸೊ ಆ ಬಾಟಲ್ ಒಳಗಿರುವ ಅಮೌಂಟ್ಸ್ ಆಕ್ಯುಪೈ ಮಾಡಿದೆ ಅಲ್ವಾ? ವಾಟರ್ ಏನ್ ಮಾಡಿದೆ? ಈ ಬಾಟಲ್ ಅನ್ನ ಆಕ್ಯುಪೈ ಮಾಡಿದೆ. ಸೊ ದಿಸ್ ಈಸ್ ದಿ ಅಮೌಂಟ್ ಆಫ್ ಸ್ಪೇಸ್ ದಟ್ ಆಬ್ಜೆಕ್ಟ್ ಆಕ್ಯುಪೈಸ್ ಈಸ್ ದಿ ವಾಲ್ಯೂಮ್. ಓಕೆ, ಸೊ ವಾಲ್ಯೂಮಿಗೆ ಮತ್ತು ಸರ್ಫೇಸ್ ಏರಿಯಾಗೆ ಡಿಫರೆನ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಓಕೆ, ಅರ್ಥ ಆಯ್ತಲ್ವಾ? ವಾಲ್ಯೂಮ್ ಬೇರೆ, ಸರ್ಫೇಸ್ ಏರಿಯಾ ಬೇರೆ. ಓಕೆನಾ? Okay, thank you. We will end the class, continue in the next class.